ಇನ್ನು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಉದ್ಭವ ಆಗಿರುವಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ತಮ್ಮ ತೀಕ್ಷ್ಣ ಮಾತನ್ನ ಮುಂದುವರಿಸಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳನ್ನೇ ಟಾರ್ಗೆಟ್ ಮಾಡಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಮೊನ್ನೆ ಮಗನೇ ಅಂದಿದ್ರು, ಇವತ್ತು ಅಪ್ಪ ಅಮ್ಮ ಗೊತ್ತಿಲ್ಲದಂತಹ ಜಾತ್ಯತೀತವಾದಿಗಳು ಅನ್ನುವಂತಹ ರೀತಿಯಾಗಿ ಅವರು ಮತ್ತೆ ಟೀಕೆಯನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಕಾಂಗ್ರೆಸ್ ನಾಯಕರುಗಳು ಕೂಡ ಬಹಳ ಹರಿತವಾಗಿ ಪ್ರತಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಏನ್ ನಡೀತಾ ಇದೆ ಹಾಗಾದ್ರೆ ಬನ್ನಿ ನೋಡೋಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ಮಾತಾಡಿ ವಿವಾದದ ಕಿಡಿ ಹೊತ್ತಿಸಿರುವ ಸಂಸದ ಅನಂತಕುಮಾರ್ ಹೆಗಡೆ ಇದೀಗ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಗ್ಗೆ ಟೀಕೆ ಮಾಡುತ್ತಾ ಮಾತನಾಡಿದ್ದ ಅನಂತಕುಮಾರ್ ಹೆಗಡೆ ಮಗನೇ ಅಂತ ನಾಲಿಗೆ ಹರಿಬಿಟ್ಟಿದ್ರು. ನಿನ್ನೆ ಮತ್ತೆ ಸಿಎಂ ಹೆಸರು ಹೇಳದೆ ಪರೋಕ್ಷ ವಾಗ್ದಾಳಿ ಮಾಡಿದ್ದಾರೆ. ನಿನ್ನೆ ಖಾನಾಪುರದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅನಂತಕುಮಾರ್ ಹೆಗಡೆ ನಾವು ಹಿಂದೂಗಳು ಅಂತ ಮರೆತೇ ಹೋಗಿತ್ತು, ಅಪ್ಪ ಅಮ್ಮ ಗೊತ್ತಿಲ್ಲದವರು ಜಾತ್ಯತೀತ ಅಂತ ಹೇಳ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ. ನಮಗೆ ಹಿಂದೂಗಳು ಅಂತ ಮರೆತೇ ಹೋಗಿತ್ತು. ನಾನು ಲಿಂಗಾಯತ, ನಾನು ಮರಾಠ, ನಾನು ಹೆಗಡೆ, ನಾನು ಭಟ್ಟ, ನಾನು ಶೆಟ್ಟಿ, ನಾನು ಅಂತ ಜಾತಿ ಹೆಸರಿನಲ್ಲಿ ಹೇಳ್ಕೊತಿದ್ದು ಬಿಟ್ರೆ ನಮ್ಗೆ ಹಿಂದೂ ಅನ್ನೋದು ಮರೆತೇನೆ ಹೋಗಿತ್ತು. ಈಗಲೂ ಕೂಡ ಕೇಳ್ರಿ, ತಕ್ಷಣ ಹೋಗಿ ನೀವು ಕೇಳಿದ್ರೆ ನೆನಪು ಮಾಡ್ಕೊಂಡು ಹೇಳ್ಬೇಕು ನಾನು ಹಿಂದೂ ಅಂತ. ಇಲ್ಲ ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ನೀವು ಯಾರು ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ಹಿಂದೂ ಅಂತ ನೆನಪು ಮಾಡ್ಕೊಂಡು ಹೇಳ್ಬೇಕು. ಅದು ಸಂಸ್ಕಾರ ಇದ್ರೆ, ಅದಿಲ್ಲ ಅಂತಂದ್ರೆ ಹೇಳಂಗಿಲ್ಲ. ಕೆಲವೊಂದು ಜಾತಿ ಅತೀತರು ಅಂತ ಅಪ್ಪ ಅಮ್ಮ ಗೊತ್ತಿದೆ. ಈತ ಅನಂತಕುಮಾರ್ ಹೆಗಡೆ ಸರಣಿ ವಿವಾದಾತ್ಮಕ ಮಾತುಗಳಿಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆರಳಿದ್ದಾರೆ. ಹೆಗಡೆ ಮಾಜಿ ಸಚಿವ, ಹಾಲಿ ಸಂಸದರು ಅರ್ಥ ಮಾಡಿಕೊಳ್ಬೇಕು, ಇದು ಪೊಲೀಸರ ದೌರ್ಬಲ್ಯ ಅಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಚಿವರಾಗಿದ್ದಂಥವ್ರು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಏನು ಎರಡು ಅಭಿಪ್ರಾಯ ಇಲ್ಲ. ಕಾನೂನು ಎಲ್ಲರಿಗೂ ಒಂದೇ ಇರುತ್ತೆ. ಆದರೂ ಕೂಡ ಒಬ್ಬ ವ್ಯಕ್ತಿ ಆ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸಂಯಮದಿಂದ ವರ್ತಿಸ್ತಾರೆ. ಅದನ್ನೇ ವೀಕ್ನೆಸ್ ಅಂತ ತಿಳ್ಕೊಳ್ಳೋದು ಅಗತ್ಯ ಇಲ್ಲ. ಪೊಲೀಸ್ನವರಾಗಲಿ ಇಲಾಖೆಯವರು ಆಯ್ತಪ್ಪ ಇವರು ಸಂಸದರಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡಬೇಕಾದ್ರೆ ಎರಡು ಸರಿ ಯೋಚನೆ ಮಾಡ್ತಾರೆ. ಸಮಯ ಕೊಟ್ಟಿದ್ದಾರೆ. ಅದು ಮುಂದುವರೆದ್ರೆ ಏನು ಮಾಡೋಕ್ಕಾಗುತ್ತೆ? ಹಾಗೆ ಮುಂದುವರೆದ್ರೆ ಕ್ರಮ ತಗೊಳ್ಳೇಬೇಕಾಗ್ತದಲ್ವ. ಅನಿವಾರ್ಯ ಅಂತ ಬಂದಾಗ ಅದನ್ನ ಯಾರು ನೋಡೋದಿಲ್ಲ. ಅನಂತಕುಮಾರ್ ಹೆಗಡೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರ ವಾಕ್ ಸಮರ ಮುಂದುವರೆದಿದೆ. ಪ್ರೂವ್ ಆಯಿತು, ಬಿಜೆಪಿಯವರು ಅವನ್ನ ಹುಚ್ಚ ಅಂತ ತಿಳ್ಕೊಂಡಿದ್ದಾರೆ. ಅವನೊಬ್ಬ ಹುಚ್ಚ ಅಂತ. ಯಾಕಂದರೆ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ, ಆತನ ಮಾತು ನಾವು ಕನ್ಸಿಡರ್ ಸಂಬಂಧ ಇಲ್ಲ, ಆತನ ಮಾತಿಗೆ ನಾವು ಬೆಲೆ ಕೊಡೋಂಥ ಅವಶ್ಯಕತೆ ಇಲ್ಲ, ಆತ ಮಾತಾಡಿದ್ದಕ್ಕೆ ಪಕ್ಷ ಸಂಬಂಧ ಇಲ್ಲ ಅಂದಮೇಲೆ ನನಗನ್ಸಿದ ಮಟ್ಟಿಗೆ ಆತೊಬ್ಬದ್ದ ಬಿ ಜೆ ಪಿ ಒಳಗಿರುವಂಥ ಹುಚ್ಚ. ಸಿದ್ದರಾಮಯ್ಯವರು ಎಲ್ಲರಿಗೂ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಹಲವಾರು ವರ್ಷದಿಂದ ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ಮಾತಾಡ್ತಾರೆ. ಅವ್ರು ಮಾತಾಡಿದರೆ ಸರಿ, ಮಿಕ್ಕವ್ರು ಮಾತಾಡಿದ್ರೆ ತಪ್ಪ. ಈ ಪ್ರಶ್ನೆ ಇಲ್ಲಿ ಬಂದಿದೆ ಈಗ. ಅದಕ್ಕಾಗಿ ಅವ್ರು ಪದೇ ಪದೇ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ಲಿ ಅವರು. ಮತ್ತೊಂದೆಡೆ ಬೆಳಗಾವಿಯ ಖಾನಾಪುರ ಸಭೆಯಲ್ಲಿ ಬಿಜೆಪಿ ಸ್ಥಳೀಯ ನಾಯಕರು ಅನಂತಕುಮಾರ್ ಹೆಗಡೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಳಗಾವಿಗೆ ಹೋಗಿ ಕೇಳಿದ್ರೆ ಕಾರವಾರಕ್ಕೆ ಹೋಗಿ ಅಂತಾರೆ, ಕಾರವಾರಕ್ಕೆ ಹೋಗಿ ಕೇಳಿದ್ರೆ ನಿಮ್ಮ ಜಿಲ್ಲೆ ಬೆಳಗಾವಿ, ಅಲ್ಲಿಗೆ ಹೋಗಿ ಅಂತಾರೆ. ಹೀಗೆ ಬಿಜೆಪಿ ಕಾರ್ಯಕರ್ತರೆ ಸಂಸದ ಅನಂತಕುಮಾರ್ ಹೆಗಡೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. बेलगाम के बीजेपी अध्यक्षों को हम मिलने गए तो वो बोलते हैं तुम्हारा एमपी क्षेत्र कारवार है, वहां पर जाओ। अब वहां पर कारवार के लोगों को पूछने गए तो वो बोलते हैं तुम्हारा बेलगाम का अध्यक्ष बेलगाम में है, वहां पर मिलो. ಅನಂತಕುಮಾರ್ ಹೆಗಡೆ ಸರಣಿ ವಿವಾದಾತ್ಮಕ ಹೇಳಿಕೆ ಕೊಟ್ಟರು ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡ್ತಿದ್ದಾರೆ. ಬಿಜೆಪಿಯಲ್ಲೂ ಹೆಗಡೆ ಮಾತನ್ನ ವಿರೋಧಿಸುತ್ತಿದ್ದಾರೆ. ಹಾಗಿದ್ರೂ ತಮ್ಮ ಹೇಳಿಕೆ ಸಮರ್ಥಿಸಿಕೊಳ್ತಿರುವ ಹೆಗಡೆ ಮುಂದೆ ಇನ್ಯಾವ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.